ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಪಲಾವ್ ಮತ್ತು ಅಡುಗೆ ಮಾಡೋದಕ್ಕೆ ನಮ್ಮಮ್ಮ ಆವಾಗಲೇ ಕಾಯಿ ಚಚ್ಚಿ ಮಾಡಿಬಿಟ್ಟಾರೆ. ನವಿಲು ಬತ್ತು ಅಂತ ಹೇಳಿದ್ರು. ನವಿಲಿದೆ ಅಂತ ನಾನು ಹೋದೆ ನೋಡೋಕ್ಕೆ. ಎಲ್ಲರೂ ಹೋದ್ವಿ ನೋಡೋಕ್ಕೆ. ಅದು ನವಿಲಲ್ಲ, ಬೇರೆ ಪಕ್ಷಿ. ನಮ್ಮ ಹಳ್ಳಿ ಆಗಿರೋದ್ರಿಂದ ನಮ್ಮ ದೊಡ್ಡಮ್ಮನವರು ಕರೆಂಟ್ ಯಾವಾಗ ಬರುತ್ತೆ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಒಂದೊಂದ್ಸರಿ ಬೆಳಿಗ್ಗೆ 8 ಗಂಟೆಗೆ ಹೋಗ್ಬಿಟ್ರೇನು ಸಂಜೆ 6 ಗಂಟೆ ಆಗುತ್ತೆ ಬರೋದು. ಅದಕ್ಕೋಸ್ಕರ ಬೇಗನೆ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕಾಯಿ ಎಲ್ಲ ತುರಿದು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಮಸಾಲೆ ಗೀ ರೈಸ್ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗೀ ರೈಸ್ಗೆ ಇವಾಗ ಗೀ ರೈಸ್ ಮಾಡಿಬಿಡೋದು. ಬೆಳಗಿನ ತಿಂಡಿಗೂ ಕೂಡ ಗೀ ರೈಸೇ ಮಾಡ್ಕೋತಾ ಇರೋದು. ಗೀ ರೈಸ್ಗೆ ಒಗ್ಗರಣೆ ಕೊಟ್ಕೋತಾ ಇದ್ದೀವಿ. ಮತ್ತು ಇವಾಗ ಇದು ರುಬ್ತಾ ಇಲ್ಲ, ಹಾಗೇ ಎಲ್ಲ ಮಸಾಲೆ ಎಲ್ಲ ಹಂಗೆ ಹಾಕಿ ಮಾಡ್ತಾ ಇರೋದು. ಇವಾಗ ಗೀ ರೈಸ್ಗೆ ಮಸಾಲೆ ಎಲ್ಲ ಹಾಕಿ ರೈಸ್ ಎಲ್ಲ ಹಾಕಾಗಿದೆ. ವಿಸಿಲ್ ಕೂರಿಸಿದ್ರೆ ಗೀ ರೈಸ್ ರೆಡಿ. ಈ ಚಕ್ಕೆ ಮಸಾಲೆ ಎಲ್ಲ ಅಲ್ಲಿ ಚಚ್ಕೋತಾ ಇದ್ದಾರೆ. ಇನ್ನು ನಾಟಿ ಕೋಳಿ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಈರುಳ್ಳಿ ಇಷ್ಟು ಬಿಡಿಸಿ ಇಟ್ಕೊಂಡಿದ್ದೀವಿ. ನೈಟು ಮಾಡ್ಕೊಬಿಡುತ್ತೆ ನಂಗೆ. ಈರುಳ್ಳಿ ಎಲ್ಲ ಚಚ್ಕೋತಾ. ನಾಟಿ ಕೋಳಿ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಕೊಂಡ್ಬಿಡ್ತಾ ಇದ್ದೀವಿ. ಇಲ್ಲಂತೂ ಕರೆಂಟು ಒಂದೊಂದ್ಸರಿ ಯಾವಾಗ ಹೋಗುತ್ತೋ ಬರುತ್ತೋ ಗೊತ್ತೇ ಆಗಲ್ಲ. ಅದಕ್ಕೆ ಬೇಗ ಮಸಾಲೆ ಎಲ್ಲ ರುಬ್ಕೊಂಡು ಒಂದು ಕಡೆ ಗೀ ರೈಸ್ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ವೈಟ್ ರೈಸ್ ಮಾಡಬೇಕು. ನೀರು ಇಟ್ಕೊಂಡಿದ್ದೀವಿ ನೋಡಿ. ಗೀ ರೈಸ್ ಕೂಡ ರೆಡಿ ಆಯಿತು. ಇವಾಗ ಇದಕ್ಕೆ ಚಟ್ನಿ ಅಥವಾ ಮೊಸರು ಬಜ್ಜಿ ಏನಾರ ಮಾಡಿದ್ರೆ ಮುಗೀತು. ಚಿಕನ್ನು ಕಟ್ ಮಾಡ್ಕೊಬಂದಿದ್ದೀವಿ. ನಾಟಿ ಕೋಳಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ. ಹಾಗೆಯೇ ಇವಾಗ ಒಗ್ಗರಣೆ ಕೊಟ್ಟು ಸಾಂಬಾರು ಮಾಡೋದೆ. ಯಾರು ತಿನ್ನಲ್ಲ. ಆಗಿದೆ, ಹಾಕೊಡೋದು ಅಷ್ಟೇ. ಅದು ಸ್ವಲ್ಪ ಇದಾದ್ಮೇಲೆ ಖಾರ ಪುಡಿ ಹಾಕೋದು ಚೆನ್ನಾಗಿದೆ. ಅಡುಗೆ ಮಾಡತ್ರ ಎಲ್ಲ ಬಿಜಿ. ಮನೆ ತುಂಬ ಜನ ಜಾಸ್ತಿ. ಈ ಕಡೆ ಕುಡಿಯೋಕ್ಕೆ ನೀರು ಇಟ್ಕೊಂಡಿದ್ದೀವಿ. ಇನ್ನೂ ಮಸಾಲೆ ಹಾಕಲ್ಲ, ಒಂದು ಹಾಕಿದ್ದೀವಿ. ಇನ್ನು ನನ್ನ ತಂಗಿ ಪಾಪಗೆ ತಿಂಡಿ ತಿನ್ನಿಸ್ತಾ ಇದ್ದಾರೆ. ಒಂದು ಕಡೆ ನಿಲ್ಲೋದಿಲ್ಲ. ಅಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರಲ್ಲ, ಅಲ್ಲಿಗೆ ಹೋಗ್ಬೇಕು ಅಂತ. ಅದೇ ಇದು ಜೀರೋ ರೈಸ್ ಮಾಡಿದೆ. ರೈಸು ಅಲ್ಲಿಗೆ ಹೋಗ್ತೀಯವ. ನನ್ನ ತಮ್ಮ ಕೂಡ ಬಂದರು. ಚಿಕನ್ ತಗೊಬರಕ್ಕೆ ಹೋಗಿದ್ರು ಇವರು ಕೂಡ. ಹಾಂ ಸರಿ ಸರಿ. ನಾಟಿ ಕೋಳಿ ಸಾಂಬಾರಿಗೆ ಮಸಾಲೆ ಎಲ್ಲ ಹಾಕಿ ಇವಾಗ ಕುದಿಯೋಕ್ಕೆ ಬಿಟ್ಟಿದ್ದೀವಿ.
ನಮ್ಮ ಹಳ್ಳೀಲಿ ನಾಟಿ ಕೋಳಿ ಸಾಂಬಾರು ಅಥವಾ ಮಟನ್ ಏನಾದ್ರು ಸಾಂಬಾರು ಮಾಡಿದರೆ ನಾವು ಅಕ್ಕಪಕ್ಕ ಕೂಡ ಕೊಡ್ತೀವಿ ಮನೆಗೆ. ಅವರು ಕೂಡ ಮಾಡಿದಾಗೆ ನಮಗೆ ಕೊಡ್ತಾರೆ, ನಾವು ಮಾಡಿದಾಗ ಅವ್ರಿಗೂ ಕೊಡ್ತೀವಿ. ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಕೊಡೋದು ತಗೊಳ್ಳೋದು. ಅಂದರೆ ಈ ಥರ ಸ್ಪೆಷಲಾಗಿ ಏನಾರು ಮಾಡಿದ್ರೆ ಮಾತ್ರ ಆ ಥರ ಕೊಡೋದು. ಏನಾರು ಸ್ವೀಟು ತಿಂಡಿ ಈ ಥರ ಮಾಡಿದ್ರು ಕೂಡ ಹಂಗೆ ಕೊಡ್ತಾರೆ ನಮ್ಮ ದೊಡ್ಡಮ್ಮನಿಗೂ ಕೂಡ ಅವರು ಹಾಗೇನೆ ಕೊಡ್ತಾರೆ. ನಾಟಿ ಕೋಳಿ ಕೂಡ ಒಂದೇ ಸಾಲಲ್ಲ ಅಂತ ಹೇಳಿ ಬಾಯ್ಲರ್ ಕೋಳಿ ಕೂಡ ತರಿಸಿದ್ವಿ. ಅದು ಫ್ರೈ ಮಾಡಿ ಮತ್ತು ಸ್ವಲ್ಪ ಕಬಾಬ್ ಮಾಡ್ತಾಯಿದ್ದೀವಿ. ಹಾಗೆ ನನ್ನ ತಮ್ಮದಿದ್ದಾರಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬರ್ತಾರೆ ಅವರು ಕೂಡ ಊಟಕ್ಕೆ. ಅದಕ್ಕೋಸ್ಕರ ಇವಾಗ ನಮ್ಮ ದೊಡ್ಡಮ್ಮ ಯಾವುದೋ ಹಳೆ ಪಾತ್ರೆಗಳಿತ್ತು ಅದು ಕೊಟ್ಬಿಟ್ಟು ಕುಕ್ಕರ್ ತಗೊಳ್ಳೋಣ ಅಂತ ಹೇಳಿ ಕುಕ್ಕರ್ ತಗೋತಾ ಇದ್ದಾರೆ. ಹಾಗೆ ನಾನು ಬಂದೆ. ಬಹುಶಃ ನಾನೇನಾದ್ರು ತಗೊಳ್ಳೋಣ ಅಂದ್ಕೊಂಡು ನೋಡಿದೆ, ನನಗೆ ಯಾವುದೇ ಪಾತ್ರೆಗಳು ಬೇಡ ಅಂತ ಅನ್ನಿಸ್ತು. ನಮ್ಮ ದೊಡ್ಡಮ್ಮ ಕುಕ್ಕರ್ ತೊಗೊಂಡ್ರು. ರೆಡಿ ಮಾಡ್ಕೊತೀವಿ. ಕಬಾಬ್ ಮಾಡ್ತಾ ಒಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀವಿ. ಕಬಾಬ್ ಮಾಡಿ ಮುಗಿದ್ರೆ ಏನು ಕೆಲಸ ಎಲ್ಲ ಮುಗ್ದಾಗೆ ಎಲ್ಲ ಪಾತ್ರೆ ಎಲ್ಲ ಇತ್ತು, ತೊಳೆದಾಯಿತು. ನಾಟಿ ಕೋಳಿ ಸಾಂಬಾರು ನೋಡಿ ನಮ್ಮ ದೊಡ್ಡಮ್ಮ ಹೆಂಗೆ ಮಾಡಿಟ್ಟಿದ್ದಾರೆ. ಮತ್ತು ಇದು ಚಿಕನ್ ಗ್ರೇವಿ, ಇದು ವೈಟ್ ರೈಸ್. ಹಾಗಾಗಿ ಮಕ್ಕಳು ತಿನ್ನಿಸಿ ಇನ್ನು ನಾವು ಊಟ ಮಾಡಿಕೊಂಡು ರೆಡಿಯಾಗಿ ಹೋಗೋದೇ. ಇವಾಗ ಅಡುಗೆ ಆಗಿದೆ. ಇವಾಗೆಲ್ರಿಗೂ ಊಟ ಕೊಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ. ಅದು ವೈಟ್ ರೈಸ್ ಸ್ವಲ್ಪ ಅದು ಹೊಸಕ್ಕಿ. ಈಗ ಭತ್ತನ ಬಿಡಿಸಿದ್ವಿ, ಅದು ಹೊಸಕ್ಕಿ ಆಗಿರೋದ್ರಿಂದ ಸ್ವಲ್ಪ ಬೇಗ ಎಲ್ಲ ನುಣ್ಣು ಬೆಂದೋಗ್ಬಿಟ್ಟಿದೆ. ಅದಕ್ಕೆ ಯಾರೂ ಹಾಕಿಸ್ಕೊತಾನೆ ಇಲ್ಲ. ಅದು ಬೇಯಿಸಿದ ನಾನೇ ಬೈತಾಯಿದ್ರು, ರೈಸ್ ಮಾಡೋದು ಇದೇ ಥರನಾ. ಹೊರಡ್ತಾ ಇದ್ದೀವಿ ನಮ್ಮ ದೊಡ್ಡಮ್ಮವ್ರ ಮನೆಯಿಂದ. ಇನ್ನು ಬರೋದು ಎಷ್ಟು ದಿನ ಆಗುತ್ತೇನೋ ಗೊತ್ತಿಲ್ಲ. ನೋಡಿ ನಮ್ಮ ದೊಡ್ಡಮ್ಮ ಅವರ ಮುಂದ್ಗಡೆ ಸ್ವಲ್ಪ ಜಾಗ ಇರೋದ್ರಲ್ಲೇ ಸುಮಾರು ಗಿಡ ಹಾಕ್ಕೊಂಡಿದ್ದಾರೆ. ನಾವು ಹೋಗ್ತಾ ಇದ್ದೀವಿ. ಇವರು ಬರ್ತಾ ಇಲ್ಲ ನನ್ನ ತಮ್ಮ, ಇವರು ಇಲ್ಲೇ ಇದ್ದಾರೆ ಮನೇಲಿ ಇರಬೇಕು. ಒಬ್ಬರು ಯಾರಾದರೂ ಕೂಡ ಆ ಕಡೆ ಕೂರಿಸಿದಾರಾ ಗಣಪತಿನ? ಆ ಕಡೆ ಲೇಟ್ ಆಗಿ ಕುಂಡಿಸಿದ್ರು. ಹೌದಾ, ನೀನು ನೋಡ್ದಾ? ಸರಿ. ನನ್ನ ಮನೆಯಿಂದ ಬಂದು ಅಮ್ಮನ ಮನೆಗೆ ಬಂದ್ವಿ. ಇವಾಗ ಟೀ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಅಲ್ಲ ಟೀ ನಮ್ಮನೇಲಂತೂ ತುಂಬಾ ಟೀ ಕುಡಿಯೋದು ಜಾಸ್ತಿ ಇದ್ದಾರೆ. ಬೆಳಿಗ್ಗೆ ಇಡ್ಲಿ ಮಾಡೋದಕ್ಕೆ ನಮ್ಮಮ್ಮ ಅಕ್ಕಿ ಹಾಕಿದ್ರು. ಹಾಗೆಯೇ ಅಲ್ಲಿ ನಮ್ಮ ಅಜ್ಜಿದು ಕಾರ್ಯ ಇತ್ತು, ಅದಕ್ಕೆ ಎಲ್ಲ ಅಲ್ಲಿ ಹೋಗಿದ್ದಾರೆ. ನಾನು ಅಕ್ಕಿ ರುಬ್ಬೋಣ ಅಂತ ರುಬ್ತಾ ಇದ್ದೀನಿ. ನಮ್ಮ ದೊಡ್ಡಮ್ಮ ರವೆ ಉಂಡೆ ಮಾಡಿದರು. ಅವರು ಒಂದು ಬಾಕ್ಸ್ಗೆ ಹಾಕಿ ಮತ್ತು ಕವರ್ಗೆ ಹಾಕಿಟ್ಬಿಟ್ಟಿದ್ರು. ಅದೇನಾಗಿದೆ ಅಂದರೆ ಎಲ್ಲ ಪುಡಿ ಆಗಿಬಿಟ್ಟಿದೆ. ಉಂಡೆ ಆಗಿದ್ದೆಲ್ಲ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ನಾವಲ್ಲಿ ತಿನ್ನೋಕ್ಕಾಗಿಲ್ಲ, ನಾನ್ ವೆಜ್ ಎಲ್ಲ ಮಾಡಿದ್ರಲ್ಲ, ಅದಕ್ಕೋಸ್ಕರ ಏನು ಕೆಲಸ ಮಾಡಿ ಕೂಡ ಸಾಕಾಗ್ಬಿಟ್ರೆ ಒಂದೊಂದ್ಸರಿ ತಿನ್ನೋದಕ್ಕೆ ಮನಸ್ಸು ಬರೋಲ್ಲ. ಇವಾಗೆಲ್ಲ ಕೂತಿದ್ವಲ್ಲ, ಅದಕ್ಕೆ ನಮ್ಮ ದೊಡ್ಡಮ್ಮ ತಿನ್ನಿ ಅಂತ ಹೇಳಿ ರವೆ ಉಂಡೆ ಎತ್ಕೊಟ್ರು. ನೋಡಿ ಎಲ್ಲ ಕೂತಿದ್ದೀವಿ ತಿಂತ ಮಾತಾಡ್ತಾ. ಹಬ್ಬ ಅಂತ ಬಂದ್ರೇ ಖುಷಿ. ಅವಾಗ ಎಲ್ಲರೂ ಸೇರ್ತೀವಿ, ಇಲ್ಲ ಅಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ. ಜನನೇ ನಿಮ್ಮ ಭಾವ ಸೀದಿದ್ದು ಕಂಡ್ಬಿಡ, ಏನಾಗಲ್ಲ. ಅಲ್ಲ ಇದನ್ನು ದಮ್ಮಿಲ್ಲ ಕಂಡ್ಬಿಡು. ಅದಕ್ಕೂ ವೈರ್ಗೆ ದಮ್ಮಿಲ್ಲ. ಹುಷಾರು. ಬಿದ್ರೆ ಜೋರಾಗಿ ಇವರು ಲೈಟ್ ಹಾಕೊಂಡ್ರೆ ಬ್ಯಾಂಗಲ್ ಬಂಗಾರೆ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸ್ಟೂಲ್ ಮೇಲೆ ನಿಂತ್ಕೊಂಡು ನೋಡಿ. ಇವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬೇರೆದಕ್ಕಪ್ಪ
ಕರೆಕ್ಟಾಗಿ ಹಾಕ್ರಪ್ಪ. ವೈರು ಮತ್ತೆ ಬೇರೆ ಚೇಂಜ್ ಮಾಡಿಸೋಣ ಬಿಡಿ ಅಲ್ವಾ? ಇಲ್ಲ, ಹೊಸ ವೈರ್ ತಂದಿತ್ತು, ಅದೆಲ್ಲ ಎತ್ತಿಟ್ಟಿದ್ದಾರೋ ಗೊತ್ತಿಲ್ಲ. ನೈಟ್ ನಿದ್ದೆ ಮಾಡದೆ ಹೋಗ್ತಾಳೆ. ಸೆಗ್ಗಕ್ಕೆ ಹೋಗ್ತೀರಾ? ಡ್ರಿಲ್ಲಿಂಗ್ ಮಿಷಿನ್ ಇದ್ರೆ ಭಾಳ ಇನ್ನು ಸ್ವಲ್ಪ ಸ್ಕ್ರೂ ಸರಳೆ ಮಾಡ್ಕೊಂಡು ಅಂತೂ ಕರೆಂಟ್ ಬಿಟ್ಟು ಮಾಡಿದ್ರು ಲೈಟೆಲ್ಲ. ಇವಾಗ ಲೈಟ್ ಕೂಡ ಹತ್ತಿತು. ನಮ್ಮ ಮನೇಲಿ ಕಿಟಕಿ ಒಂದೇ ಇರೋದು, ಆದರೆ ಅದು ಜಾಸ್ತಿ ಬೆಳಕು ಬರೋದೇ ಇಲ್ಲ. ಇವಾಗ ನಮ್ಮದು ಚಿಕ್ಕ ಮನೆ ಆಗಿದ್ರು ಕೂಡ ಈಗ ಒಂದು 4-5 ಲೈಟ್ ಹಾಕಿದ್ದೀವಿ, ಆದರೂ ಬೆಳಕು ಅಷ್ಟಕ್ಕಷ್ಟೇ, ಜಾಸ್ತಿ ಬರೋದೇ ಇಲ್ಲ. ಇವಾಗ ಹಾಕಿದ್ದೀವಿ, ಮನೆ ತುಂಬ ಬೆಳಕು ಬಂದಿದೆ. ಇವಾಗ 9 ಗಂಟೆ ಆಗಿದೆ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಊಟ ಮುಗಿಸಿ ಮಲಗೋದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.